46 ವರ್ಷಗಳ ನಂತರ ಕಂದಾಯ ಇಲಾಖೆಯ ಅಕ್ರಮದ ತನಿಖೆಗೆ ವಿಶೇಷ ತಂಡ ರಚಿಸಲಾಗುವುದೆಂದು ಶಾಸಕ ಟಿಬಿ ಜಯಚಂದ್ರ ಪ್ರಜಾಶಕ್ತಿ ಟಿವಿಗೆ ತಿಳಿಸಿದರು. ಶಿರಾದಲ್ಲಿ ಮಾತನಾಡಿದ ಶಾಸಕ ಜಯಚಂದ್ರ 1976 ರಿಂದ 1978 ರ ಅವಧಿಯಲ್ಲಿ ಅಂದಿನ ತಹಸೀಲ್ದಾರ್ಗಳಾದ ಚಿಕ್ಕಚನ್ನಯ್ಯ ಹಾಗೂ ರಾಮದಾಸ್ ಹೆಸರು ಹೇಳಿದ್ರೆ ಸಾಕು, ಮಧ್ಯರಾತ್ರಿಯಲ್ಲಿಯೂ ರೈತರು ಬೆಚ್ಚಿ ಬೀಳ್ತಾರೆ. ಅದು ಯಾಕೆ ಅಂತ ಸ್ವತಃ ಶಾಸಕರೇ ತಿಳಿಸಿದ್ದಾರೆ. ತಾಲೂಕಿನಾದ್ಯಂತ ನಿಯಮಗಳಡಿ ಸಾಗುವಳಿ ಚೀಟಿ ನೀಡಲಾಗಿದ್ದು 1976 ರಿಂದ 1978 ರ ಅವಧಿಯಲ್ಲಿ ಅಂದಿನ ತಹಸೀಲ್ದಾರ್ಗಳಾದ ಚಿಕ್ಕಚನ್ನಯ್ಯ ಹಾಗೂ ರಾಮದಾಸ್ ಅವಧಿಯಲ್ಲಿ ಅನೇಕ ಅಕ್ರಮಗಳು ಬೆಳಕಿಗೆ ಬಂದಿದ್ದು, ಅವುಗಳಿಗೆ ಸಂಬಂಧಿಸಿದ 352 ಕಡತಗಳ ಅಕ್ರಮ ಪರಿಶೀಲನೆಗಾಗಿ ಸರ್ಕಾರದಿಂದ ವಿಶೇಷ ತನಿಖಾ ತಂಡವನ್ನು ನೇಮಕ ಮಾಡಲಾಗಿತ್ತೆಂದು ತಿಳಿಸಿದರು. ಇನ್ನು ನಡೆದ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ನಡೆಸಿದ ಚರ್ಚೆಗೆ ಅನುಗುಣವಾಗಿ ಅಕ್ರಮ ನಡೆದಿರುವ ಎಲ್ಲ ಕಡತಗಳ ನೈಜತೆಯನ್ನು ಪರಿಶೀಲಿಸಲು ಸರ್ಕಾರಕ್ಕೆ ವಿಶೇಷ ತನಿಖಾ ತಂಡ ರಚಿಸಲು ಪತ್ರ ಬರೆಯಬೇಕೆಂದು ನಿರ್ದೇಶನ ನೀಡಿರುತ್ತಾರೆ. ಈ ನಿರ್ದೇಶನದ ಅನ್ವಯ ತುಮಕೂರು ಜಿಲ್ಲಾಧಿಕಾರಿಗಳು ವಿಶೇಷ ತನಿಖಾ ತಂಡ ರಚಿಸುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುತ್ತಾರೆ. ದಿನಾಂಕ 6/11/2024 ರಂದು ಸರ್ಕಾರದ ಆದೇಶದ ಪ್ರಕಾರ ಶಿರಾ ತಾಲೂಕಿನ ಒಟ್ಟು 352 ಕಡತಗಳನ್ನು ಪರಿಶೀಲಿಸಿ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಯನ್ನು ಸಲ್ಲಿಸಲು ಆದೇಶಿಸಲಾಗಿದೆ. ಚಿಕ್ಕಚನ್ನಯ್ಯ ರಾಮದಾಸ್ ಕಾಲದ್ದು ನಿಮ್ಮ ಪತ್ರಕ್ಕೆ ಕೂಡ ಸರ್ಕಾರ ನಾನು 1978ರಲ್ಲಿ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಸಿರಾದಲ್ಲಿ ಆಗ್ತಾ ಇರತಕ್ಕಂಥ ವ್ಯಾಪಕವಾದಂಥ ಭ್ರಷ್ಟಾಚಾರದ ಬಗ್ಗೆ ನಾನು ಆಗಾಗ್ಗೆ ಧ್ವನಿ ಎತ್ತುತ್ತಾ ಇದ್ದೆ. ಆ ಸಂದರ್ಭದಲ್ಲಿ ಒಂದು ದಿವಸ ಕಂದಾಯ ಮಂತ್ರಿಗಳಾಗಿದ್ದಂಥ ಬಸವಲಿಂಗಪ್ಪನವರು ನನ್ನನ್ನು ಕರ್ಕೊಂಡು, ಯಾವಾಗಲೂ ಅಲ್ಲಿ ಆರೋಪ ಮಾಡ್ತಾ ಇರ್ತೀಯಲ್ಲ, ಲೋಪದೋಷ ಆಗಿದೆ, ಭ್ರಷ್ಟಾಚಾರ ನಡೀತಿದೆ ಅಂತ ಹೇಳ್ತಿದ್ದೆ, ಅದನ್ನು ಬಾ ಹೋಗೋಣ ಅಂಥೇಳಿ ಸೀದಾ ಕರ್ಕೊಂಡು ಬಂದೆ. ಕರೆದ್ರು, ನಾನು ಬಂದೆ. ಸೀದಾ ತಾಲೂಕು ಆಫೀಸ್ ವಿಸಿಟ್ ಮಾಡಿದ್ವಿ. ಆಗ ತಾಲೂಕು ಆಫೀಸ್ ವಿಸಿಟ್ ಮಾಡಿದಾಗ ಅಲ್ಲಿ ರಾಮದಾಸ್ ಅಂತ ಒಬ್ಬ ತಹಸೀಲ್ದಾರ್ ಇದ್ದ. ತಹಸೀಲ್ದಾರ್ ನಾವು ಹೋಗೋಷ್ಟೊತ್ತಿಗೆ ಅವನಾಲೆ ಪಟ್ಟಾಗಿ ಕುಡಿದ್ಬಿಟ್ಟು ಮಲಗಿದ್ದ ಟೇಬಲ್ ಮೇಲೆ. ಬಸವಲಿಂಗಪ್ಪನವ್ರು ಆಗ ಅವನ್ನ ಸಸ್ಪೆಂಡ್ ಮಾಡಿ ಅಲ್ಲಿದ್ದಂಥ ಎಲ್ಲ ದಾಖಲೆಗಳನ್ನು ಒಂದು ಲಾರಿ ಮಾಡಿ ತಗೊಂಡು ವಾಪಸ್ ಹೋದರು. ಅದನ್ನು ಎನ್ಕ್ವೈರಿ ಮಾಡಬೇಕು ಅಂತೇಳಿ. ಅದು ಭಾಳ ವರ್ಷಗಳ ಕಾಲ ಅದು ಎನ್ಕ್ವೈರಿನಲ್ಲೇ ಇತ್ತು. ಯಾರು ನೋಡಿದ್ರೋ ಯಾರು ಬಿಟ್ಟರೋ ಗೊತ್ತಾಗಲಿಲ್ಲ. ಅದು ಕೊನೆಗೆ ಮೊನ್ನೆ ನಾನು ವಿಧಾನಸಭೆಯಲ್ಲಿ ಅದರ ವಿಚಾರ ಪ್ರಸ್ತಾಪ ಮಾಡಿದಾಗ ಆ ದಾಖಲಾತಿಗಳನ್ನ ಹುಡುಕಿಸುವಂಥ ಕೆಲಸವನ್ನು ಮಾಡಿದ್ರು.